ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಶಿವನನ್ನು ಏಕೆ ಪೂಜಿಸಬೇಕು ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳು ಏನು ಅಂತ ನೋಡಿದೆವು. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಉಪವಾಸವನ್ನು ಏಕೆ ಮಾಡಬೇಕು ಹಾಗೂ ಯಾವ ವಾರ ಈ ಉಪವಾಸ ಮಾಡಿದರೆ ನಮಗೆ ಏನು ಉಪಯೋಗ ಅಂತ ನೋಡೋಣ. ಹಾಗೂ ಕನ್ವರ್ ಯಾತ್ರೆಯ ಬಗ್ಗೆ ಕೂಡ ನೋಡೋಣ. ಹಾಗೂ ಶ್ರಾವಣ ಮಾಸದಲ್ಲಿ ಇರುವಂತಹ ಹಬ್ಬಗಳು ಯಾವುವು ಅಂತ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇವಾಗ ನಾವು ಮೊದಲು ಶ್ರಾವಣ ಮಾಸದಲ್ಲಿ ಮಾಡುವಂತಹ ಉಪವಾಸದ ಬಗ್ಗೆ ನೋಡೋಣ ಬನ್ನಿ. ಶ್ರಾವಣ ಮಾಸದಲ್ಲಿ ಉಪವಾಸವು ಅಪಾರ ಮಹತ್ವವನ್ನು ಹೊಂದಿದೆ. ಅನೇಕ ಭಕ್ತರು ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸುತ್ತಾರೆ. ಇದು ತಿಂಗಳ ಪೂರ್ತಿ ಸೋಮವಾರದಂದು ಉಪವಾಸ ಮಾಡುತ್ತದೆ. ಅವರು ಆಹಾರ ಮತ್ತು ನೀರನ್ನು ಸೇವಿಸುವುದನ್ನು ಬಿಟ್ಟು ಆಳವಾದ ಧ್ಯಾನ ಮತ್ತು ಶಿವಮಂತ್ರಗಳನ್ನು ಪಠಿಸುವುದರಲ್ಲಿ ತೊಡಗುತ್ತಾರೆ. ಈ ಅಭ್ಯಾಸವು ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಶಿವನ ದೈವಿಕ ಶಕ್ತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸುತ್ತದೆ ಎಂದು ನಂಬಲಾಗಿದೆ. ಸೋಮವಾರಗಳಲ್ಲದೆ ಶ್ರಾವಣ ಮಾಸವು ಇತರ 3 ಅತ್ಯಂತ ಶುಭ ದಿನಗಳಲ್ಲಿ ಉಪವಾಸ ಮಾಡಲು ಸಹ ಮುಖ್ಯವಾಗಿದೆ. ಇವಾಗ ಅವು ಯಾವುವು ಅಂತ ನೋಡೋಣ ಬನ್ನಿ. ಇವಾಗ ಮೊದಲನೆಯದಾಗಿ ನೋಡೋಣ ಬನ್ನಿ. ಶ್ರಾವಣ ಮಂಗಳವಾರ. ಶ್ರಾವಣದಲ್ಲಿ ಮಂಗಳವಾರದಂದು ನವ ವಿವಾಹಿತ ಹುಡುಗಿಯರು ಕೆಟ್ಟ ಮತ್ತು ನಕಾರಾತ್ಮಕ ಶಕುನಗಳನ್ನು ದೂರವಿಡಲು ಮಂಗಳಗೌರಿ ವ್ರತವನ್ನು ಮಾಡುತ್ತಾರೆ. ಎರಡನೆಯದಾಗಿ ಶ್ರಾವಣ ಶುಕ್ರವಾರ. ವಿವಾಹಿತ ಮಹಿಳೆಯರು ವರಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ. ಮೂರನೆಯದಾಗಿ ಶ್ರಾವಣ ಶನಿವಾರ. ಭಕ್ತರು ವಿಷ್ಣುವನ್ನು ಪೂಜಿಸುತ್ತಾರೆ. ಇದನ್ನು ಭಗವಾನ್ ಬಾಲಾಜಿ ಅಥವಾ ಭಗವಾನ್ ವೆಂಕಟೇಶ ಎಂದು ಕರೆಯುತ್ತಾರೆ. ಇವಾಗ ಕನ್ವರ್ ಯಾತ್ರೆಯ ಬಗ್ಗೆ ನೋಡೋಣ ಬನ್ನಿ. ಶ್ರಾವಣ ಮಾಸದ ಪ್ರಮುಖ ಲಕ್ಷಣವೆಂದರೆ ಕನ್ವರ್ ಯಾತ್ರೆ. ಕನ್ವರ್ಯರು ಎಂದು ಕರೆಯಲ್ಪಡುವ ಭಕ್ತರು ಪವಿತ್ರ ನದಿಗಳು ಮತ್ತು ಶಿವ ದೇವಾಲಯಗಳಿಗೆ ತೀರ್ಥಯಾತ್ರೆ ಮಾಡುತ್ತಾರೆ. ಮುಖ್ಯವಾಗಿ ಗಂಗಾ ನದಿಯಿಂದ ಅಂದರೆ ಗಂಗಾಜಲವನ್ನು ಪವಿತ್ರ ನೀರಿನಿಂದ ತುಂಬಿದ ಅಲಂಕೃತ ಪೂಜೆಗಳನ್ನು ಹೊತ್ತುಕೊಂಡು ಹೋಗುತ್ತಾರೆ. ಈ ಭಕ್ತರು ಬಹಳ ದೂರ ನಡೆಯುತ್ತಾರೆ. ಹಾಗಾಗಿ ಬರಿಗಾಲಿನಲ್ಲಿ ಸ್ತುತಿಗೀತೆಗಳನ್ನು ಪಠಿಸುತ್ತಾ ಮತ್ತು ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಕನ್ವರ್ ಯಾತ್ರೆಯ ಸಮಯದಲ್ಲಿ ಭಕ್ತರು ಕೆಲವು ಆಚರಣೆಗಳನ್ನು ಅನುಸರಿಸುತ್ತಾರೆ. ತೀರ್ಥಯಾತ್ರೆಯ ಸಮಯದಲ್ಲಿ ಅವರು ಉಪವಾಸ, ಇಂದ್ರಿಯ ನಿಗ್ರಹ ಮತ್ತು ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆ. ಅನೇಕ ಭಕ್ತರು ಭಜನೆಗಳನ್ನು ಪಠಿಸುತ್ತಾರೆ, ಶಿವನಿಗೆ ಅರ್ಪಿತವಾದ ಸ್ತೋತ್ರಗಳನ್ನು ಪಠಿಸುತ್ತಾರೆ ಮತ್ತು ಮಾರ್ಗ ಮಧ್ಯ ವಿವಿಧ ದೇವಾಲಯಗಳಲ್ಲಿ ರುದ್ರ ಅಭಿಷೇಕವನ್ನು ಮಾಡುತ್ತಾರೆ. ಇವಾಗ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಹಬ್ಬಗಳು ಯಾವುವು ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಶ್ರಾವಣ ಮಾಸದಲ್ಲಿ ಬರುವ ಹಲವಾರು ಮಹತ್ವದ ಹಿಂದೂ ಹಬ್ಬಗಳಿವೆ ಮತ್ತು ಅವುಗಳನ್ನು ಬಹಳ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಮೊದಲನೆಯದಾಗಿ ರಕ್ಷಾಬಂಧನದ ಹಬ್ಬ. ಈ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಸುರಕ್ಷತೆಗಾಗಿ ರಾಖಿ ಕಟ್ಟುವ ಮೂಲಕ ಪ್ರಾರ್ಥಿಸುತ್ತಾರೆ ಮತ್ತು ಪ್ರತಿಯಾಗಿ ಸಹೋದರರು ಅವರನ್ನು ಸಂರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ. ಎರಡನೆಯದಾಗಿ ಜಂದ್ಯಂ ಅಂದರೆ ಜನೈ ಪೂರ್ಣಿಮೆಯ ಹಬ್ಬ. ಇದು ಉಪಕರ್ಮ ಅಂದರೆ ಪವಿತ್ರ ದಾರವನ್ನು ಬದಲಾಯಿಸುವ ಆಚರಣೆಯ ದಿನವಾಗಿದೆ. ಮೂರನೆಯದಾಗಿ ಹಯಗ್ರೀವ ಜಯಂತಿಯ ಹಬ್ಬ. ಭಗವಾನ್ ವಿಷ್ಣುವಿನ ಕುದುರೆಯ ತಲೆಯ ಅವತಾರವಾಗಿದೆ. ಹಯಗ್ರೀವನ ಬುದ್ಧಿವಂತಿಕೆಗಾಗಿ ಭಕ್ತರು ಪೂಜಿಸುತ್ತಾರೆ. ನಾಲ್ಕನೆಯದಾಗಿ ಪವಿತ್ರೋಪನ ಹಬ್ಬ. ಗುಜರಾತ್ನಲ್ಲಿ ಜನರು ಶಿವನನ್ನು ಪೂಜಿಸುವ ಮೂಲಕ ಆಚರಿಸುತ್ತಾರೆ. ಇವಾಗ ಐದನೆಯ ಹಬ್ಬ ಬಲರಾಮ ಜಯಂತಿಯ ಬಗ್ಗೆ ನೋಡೋಣ. ಈ ದಿನ ಶ್ರೀಕೃಷ್ಣನ ಪ್ರೀತಿಯ ಅಣ್ಣ ಬಲರಾಮನ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಆರನೆಯದಾಗಿ ಅಮರನಾಥ ಯಾತ್ರೆ ಹಬ್ಬ. ಪುರಾಣಗಳ ಪ್ರಕಾರ ಗುರು ಪೂರ್ಣಿಮೆಯಂದು ಪ್ರಾರಂಭವಾಗುವ ಈ ಪವಿತ್ರ ಪ್ರಯಾಣವು ಸಾಂಪ್ರದಾಯಿಕವಾಗಿ ಈ ಪವಿತ್ರ ಮಾಸದ ಅಂತ್ಯದೊಂದಿಗೆ ಕೊನೆಗೊಳ್ಳುತ್ತದೆ. ಏಳನೆಯದಾಗಿ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬ. ಶ್ರಾವಣ ಮಾಸದ ಸಮಯದಲ್ಲಿ ಶ್ರೀಕೃಷ್ಣನ ಜನನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಎಂಟನೆಯ ಹಬ್ಬ ಓಣಂ. ಈ ಹಬ್ಬವು
ರಾಜ ಮಹಾಬಲಿಯ ಮರಳುವಿಕೆಯನ್ನು ಸೂಚಿಸುತ್ತದೆ ಮತ್ತು ಇದು ಶ್ರಾವಣ ನಕ್ಷತ್ರದ ಅಡಿಯಲ್ಲಿ ನಡೆಯುತ್ತದೆ. 8ನೇಯದಾಗಿ ಗರುಡನಾಗ ಪಂಚಮಿಯ ಹಬ್ಬ. ಈ ದಿನದಂದು ಜನರು ನಾಗ ಮತ್ತು ಗರುಡಗಳನ್ನು ಪೂಜಿಸುತ್ತಾರೆ. ಸಾಂಪ್ರದಾಯಿಕ ಪ್ರತಿಸ್ಪರ್ಧಿಗಳಾಗಿದ್ದರೂ ಅವುಗಳ ಪ್ರಾಮುಖ್ಯತೆಯನ್ನು ಒಪ್ಪಿಕೊಳ್ಳುತ್ತಾರೆ. ಕೊನೆಯದಾಗಿ ಒಟ್ಟಾರೆ ಅತ್ಯಂತ ಸಂಕ್ಷಿಪ್ತವಾಗಿ ಶ್ರಾವಣ ಮಾಸದ ಬಗ್ಗೆ ಹೇಳುವುದಾದರೆ, ಶ್ರಾವಣ ಮಾಸವು ಪ್ರಪಂಚದಾದ್ಯಂತ ಲಕ್ಷಾಂತರ ಹಿಂದೂಗಳ ಹೃದಯದಲ್ಲಿ ಆಳವಾದ ಪವಿತ್ರ ಸ್ಥಾನವನ್ನು ಹೊಂದಿದೆ. ಇದು ಆಳವಾದ ಭಕ್ತಿ, ಆಂತರಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಒಂದು ಸಮಯ. ಉಪವಾಸ, ಆಚರಣೆಗಳು ಮತ್ತು ಧರ್ಮನಿಷ್ಠೆಯ ಕ್ರಿಯೆಗಳ ಮೂಲಕ ಭಕ್ತರು ಆತ್ಮವನ್ನು ಶುದ್ಧೀಕರಿಸಲು, ಶಿವನೊಂದಿಗಿನ ತಮ್ಮ ಬಾಂಧವ್ಯವನ್ನು ಗಾಢವಾಗಿಸಲು ಮತ್ತು ವೈಯಕ್ತಿಕ ಪರಿವರ್ತನೆಗೆ ಒಳಗಾಗಲು ಶ್ರಮಿಸುತ್ತಾರೆ. ಶ್ರಾವಣ ಹಬ್ಬವು ನಂಬಿಕೆಯ ನಿರಂತರ ಶಕ್ತಿ ಮತ್ತು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಪ್ರಮುಖ ಪಾತ್ರವನ್ನು ನೆನಪಿಸುತ್ತದೆ. 2025ರಲ್ಲಿ ಈ ಶುಭ ಮಾಸವನ್ನು ಆಚರಿಸುತ್ತಿರುವಾಗ ಶಿವನು ತನ್ನ ದೈವಿಕ ಆಶೀರ್ವಾದಗಳನ್ನು ನಿಮಗೆ ನೀಡಲಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಹಾದಿಯಲ್ಲಿ ನಿಮ್ಮನ್ನು ಮಾರ್ಗದರ್ಶನ ಮಾಡಲಿ. ಈ ಪವಿತ್ರ ಸಮಯವನ್ನು ಸಂತೋಷ, ಭಕ್ತಿ ಮತ್ತು ಭಕ್ತಿಯಿಂದ ಸ್ವೀಕರಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.